ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೀಸೋ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಮತ್ತು ನನ್ನ ಗಂಡ ಸೇರಿಕೊಂಡು ಇವತ್ತು ನಮ್ಮ ಅತ್ತೆ ಮಾಡೋ ರೀತಿಯಲ್ಲಿ ಅವರ ಸ್ಟೈಲ್ ಬಿರಿಯಾನಿನ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸಿಂಪಲ್ ಆಗಿ ಒಂದು ಡಿಫ್ರೆಂಟ್ ಬಿರಿಯಾನಿ. 3, 2, 1. ಬಿರಿಯಾನಿ ಮಾಡೋದಕ್ಕೆ ನಾನು 3 ಈರುಳ್ಳಿ, 2 ಮೀಡಿಯಂ ಸೈಜ್ ಟೊಮೊಟೊ, 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು. ಅರ್ಧ ಕೈ ಹಿಡಿ ಪುದೀನ ಮತ್ತು 1 ಕೈ ಹಿಡಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. 3/4 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಬಿರಿಯಾನಿಗೆಲ್ಲ ವಿತ್ ಸ್ಕಿನ್ ಚಿಕನ್ ಚೆನ್ನಾಗಾಗುತ್ತೆ. ಇನ್ನು ಮಸಾಲ ಪದಾರ್ಥ ಅಂತ ಬಂದರೆ ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ, ಮರಾಠಿ ಮೊಗ್ಗು, ಏಲಕ್ಕಿ, ನಕ್ಷತ್ರ ಹೂ, ಚಕ್ಕೆ, ಲವಂಗ, ಕಲ್ ಹೂವನ್ನು ತೊಗೊಂಡಿದ್ದೀನಿ. ನಾನು 2 ಲೋಟ ಕೋಲಂ ರೈಸಿಗೆ 4 ಲೋಟ ನೀರು ಹಾಕಿ ಫಸ್ಟು ಸಪ್ರೇಟಾಗಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಆದಮೇಲೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ ಕಾದ ನಂತರ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ತುಪ್ಪದ ಜೊತೆಗೆ 1 ಕಪ್ಪು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸನ್ಪ್ಯೂರ್ ಎಣ್ಣೆನ ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲ ಮಸಾಲ ಪದಾರ್ಥ ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲೆ 4 ಮೆಣಸಿನ್ಕಾಯಿ ಏನು ತಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಲೇ ಬಾಡ್ತಾ ಇದೆ. ಅದು ಬಾಡಾದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ನೀಟಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಎಷ್ಟು ನೀವು ಬಾಡಿಸ್ಕೊಳ್ತೀರಾ ಅಷ್ಟು ಒಳ್ಳೆಯದು. ಈರುಳ್ಳಿ ಕೆಂಪಾಗಾದ್ಮೇಲೆ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಅದನ್ನ ಕೂಡ ಎಣ್ಣೆಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಸ್ಮೆಲ್ ಎಲ್ಲ ಹೋದ ನಂತರ ನಾನು ಟೊಮೊಟೊ ಹಾಕೊಂಡಿದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿಂದು ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಚಿಕನ್ ಹಾಕೊಳ್ತಾ ಇದ್ದೀನಿ. ಚಿಕನ್ನಿಗೆ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲೆ ಬೇಯೋದಕ್ಕೆ ಬಿಡಬೇಕು. ನಾನು ಕಂಪ್ಲೀಟ್ ಪ್ರೋಸೆಸ್ಸಲ್ಲಿ ಚಿಕನ್ನಿಗೆ ನೀರಾಗಲಿ ಜಾಸ್ತಿ ಎಣ್ಣೆ ಆಗಲಿ ಬಳಸಿಲ್ಲ. ಆ ಚಿಕನ್ನೇ ಬೇಯ್ತಾ ಬೇಯ್ತಾ ಎಣ್ಣೆ ಮತ್ತು ನೀರಿನ ಅಂಶನ ಬಿಟ್ಕೊಳ್ಳುತ್ತೆ. ಚಿಕನ್ನು ಅರ್ಧ ಬೆಂದ ನಂತರ ಇಲ್ಲಿ ನಾನು ಮೊಸರು ಹಾಕ್ಕೊಳ್ತೀನಿ. ಮೊಸರು ಆ್ಯಡ್ ಮಾಡೋದ್ರಿಂದ ಆ ಗ್ರೇವಿಗೆ ಕ್ರೀಮಿ ಮತ್ತು ಸ್ಮೂತ್ ಟೆಕ್ಸ್ಚರ್ ಬರುತ್ತೆ. ಆ ಮೊಸರು ಕಂಪ್ಲೀಟಾಗಿ ಚಿಕನ್ ಜೊತೆ ಆ ಗ್ರೇವಿ ಜೊತೆ ಬ್ಲೆಂಡ್ ಆದಮೇಲೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆ ಖಾರದ ಪುಡಿನ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರದ ಪುಡಿ ಮಿಕ್ಸ್ ಆದಮೇಲೆ ಚಿಕನ್ ಕಂಪ್ಲೀಟಾಗಿ ಬೆಂದ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. 4ರಿಂದ 5 ಹನಿಯಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಈ ಸ್ಟೇಜಲ್ಲಿ ನೀವು ಗ್ರೇವಿನ ಇಳಿಸಿಟ್ಕೊಂಡ್ರೆ ಚಪಾತಿ, ರೊಟ್ಟಿ ಅಥವಾ ಪೂರಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ರೈಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಒಂದು ಹಂಚನ್ನು ಇಟ್ಬಿಟ್ಟು ಅದ್ರ ಮೇಲೆ ಕುಕ್ಕರನ್ನು ಇಟ್ಟು ಮತ್ತೆ ದಮ್ ಕಟ್ತಾ ಇದ್ದೀವಿ. ಊರಲ್ಲಿ ಒಲೆ ಇರುತ್ತೆ, ಸೊ ಅದ್ರ ಮೇಲೆ ದಮ್ ಕಟ್ತೀವಿ. ಇಲ್ಲಿ ಒಲೆ ಇಲ್ಲದೆ ಇದ್ದಿದ್ದ ಕಾರಣ ನಾವು ಈ ಥರ ಐಡಿಯಾನ ಫಾಲೋ ಮಾಡಿದ್ದೀವಿ. ಆ ಕ್ಲಿಪ್ಸ್ನ ತಗೊಳ್ಳೋದು ನನಗೆ ಮರ್ತೋಯ್ತು. ಅಷ್ಟು ಚೆನ್ನಾಗಿತ್ತು ಬಿರಿಯಾನಿ, ತುಂಬ ಟೇಸ್ಟಿಯಾಗಿತ್ತು. ಎಷ್ಟು ಟೇಸ್ಟಾಗಿತ್ತು ಅಂತಂದರೆ ನನಗೆ ವೆಯ್ಟ್ ಮಾಡೋದಕ್ಕೆ ಆಗಲಿಲ್ಲ. ನಾನು ಆಲ್ರೆಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿಯ ಕುಕಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.